ಬೆಂಗಳೂರಿನ ಖ್ಯಾತ 5 ಸ್ಟಾರ್ ಹೋಟೆಲ್ನಲ್ಲಿ ದಕ್ಷಿಣ ಭಾರತದ ಯುವ ಉದ್ಯಮಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತಿತ್ತು. ಹೈದರಾಬಾದ್ನಿಂದ ಅಭಿನಂದನ್ ಮತ್ತು ಋತ್ವಿ ಅಂದರೆ ರಶ್ಮಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. 1 ವರ್ಷದ ನಂತರ ಬೆಂಗಳೂರಿನ ಮಣ್ಣಿನ ಮೇಲೆ ಕಾಲಿಟ್ಟ ಋತ್ವಿಯ ಮುಖದಲ್ಲಿ ಈಗ ಅತೀವ ಆತ್ಮವಿಶ್ವಾಸವಿತ್ತು. ಅವಳು ತೊಟ್ಟಿದ್ದ ಕಡು ನೀಲಿ ಬಣ್ಣದ ಡಿಸೈನರ್ ಸೀರೆ ಅವಳ ಗಾಂಭೀರ್ಯವನ್ನು ಇಮ್ಮಡಿಗೊಳಿಸಿತ್ತು. ಇದೇ ಸಮಾರಂಭಕ್ಕೆ ವಿಹಾನ್ ರಾಯ್ ಕೂಡ ಬಂದಿದ್ದನು. ಈ 1 ವರ್ಷದಲ್ಲಿ ಅವನು ಸಂಪೂರ್ಣ ಬದಲಾಗಿದ್ದನು. ಅತಿಯಾದ ಕುಡಿತ, ಅಹಂಕಾರ ಎಲ್ಲವನ್ನೂ ಬಿಟ್ಟು ಕಂಪನಿಯನ್ನು ಲಾಭಕ್ಕೆ ತಂದಿದ್ದ ಅವನಿಗೆ ಕಮ್ ಬ್ಯಾಕ್ ಬಿಸ್ನೆಸ್ ಮ್ಯಾನ್ ಪ್ರಶಸ್ತಿ ಲಭಿಸಿತ್ತು. ಸಭೆಯಲ್ಲಿ ಕುಳಿತಿದ್ದ ವಿಹಾನ್ಗೆ ವೇದಿಕೆಯ ಮೇಲೆ ಅಭಿನಂದನ್ ಪಕ್ಕದಲ್ಲಿ ಕುಳಿತಿದ್ದ ಋತ್ವಿಯನ್ನು ಕಂಡಾಗ ಎದೆಯಲ್ಲಿ ಮಿಂಚು ಸಂಚರಿಸಿದಂತಾಯಿತು. ಆದರೆ ಈ ಬಾರಿ ಅವನ ಕಣ್ಣಲ್ಲಿ ಕೋಪವಿರಲಿಲ್ಲ. ಬದಲಾಗಿ ಅತೀವ ಪಶ್ಚಾತ್ತಾಪವಿತ್ತು. ವಿಹಾನ್ ತನ್ನ ಪ್ರಶಸ್ತಿಯನ್ನು ಸ್ವೀಕರಿಸಲು ವೇದಿಕೆಯ ಮೇಲೆ ಬಂದಾಗ ಅವನಿಗೆ ಪ್ರಶಸ್ತಿ ನೀಡಲು ಸಂಘಟಕರು ಕರೆದಿದ್ದು ಬೇರೆ ಯಾರನ್ನೂ ಅಲ್ಲ, ಸ್ವತಃ ಋತ್ವಿಯನ್ನು. ಇಡೀ ಸಭೆ ಚಪ್ಪಾಳೆ ತಟ್ಟುತ್ತಿದ್ದಾರೆ. ವಿಹಾನ್ ಮತ್ತು ಋತ್ವಿ ಪರಸ್ಪರ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿದರು. ವಿಹಾನ್ ಕೈಗಳು ನಡುಗುತ್ತಿದ್ದವು. ಋತ್ವಿ ಸ್ಮೈಲ್ ಮಾಡುತ್ತಾ ಪ್ರಶಸ್ತಿಯನ್ನು ಅವನ ಕೈಗಿಟ್ಟಳು. ಪ್ರಶಸ್ತಿ ಪಡೆದ ನಂತರ ವಿಹಾನ್ ಮೈಕ್ನಲ್ಲಿ ಮಾತನಾಡುತ್ತಾ ಋತ್ವಿಯ ಕಡೆಗೆ ತಿರುಗಿ ಹೇಳಿದನು, ವಿಹಾನ್, ಈ ಪ್ರಶಸ್ತಿ ಸಿಗಲು ಕಾರಣ ನಾನು ಮಾಡಿದ ಸಾಧನೆಯಲ್ಲ, ಬದಲಾಗಿ ನಾನು ಮಾಡಿದ ದೊಡ್ಡ ತಪ್ಪು. ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡ ಮೇಲೆ ಅವರ ಬೆಲೆ ಏನು ಎಂಬುದು ನನಗೆ ಅರ್ಥವಾಯಿತು. ಇಂದು ನಾನು ಇಲ್ಲಿ ನಿಂತಿದ್ದೇನೆ ಎಂದರೆ ಅದಕ್ಕೆ ಕಾರಣ ನನ್ನನ್ನು ಬಿಟ್ಟು ಹೋದ ಆ ಶಕ್ತಿ. ಸಭೆಯಲ್ಲಿದ್ದವರಿಗೆ ಅದು ಯಾರ ಬಗ್ಗೆ ಎಂದು ತಿಳಿಯದಿದ್ದರೂ ಋತ್ವಿ ಮತ್ತು ಅಭಿನಂದನ್ಗೆ ಆ ಮಾತಿನ ಅರ್ಥವಾಗಿತ್ತು. ಸಮಾರಂಭ ಮುಗಿದ ಮೇಲೆ ಕಾರಿನ ಬಳಿ ತೆರಳುತ್ತಿದ್ದ ಋತ್ವಿಯನ್ನು ವಿಹಾನ್ ಅಡ್ಡಗಟ್ಟಿದನು. ವಿಹಾನ್, ಋತ್ವಿ, 1 ನಿಮಿಷ. ನಾನು ನಿನ್ನನ್ನು ಮತ್ತೆ ನನ್ನ ಜೀವನಕ್ಕೆ ಬಾ ಎಂದು ಕೇಳಲು ಬಂದಿಲ್ಲ. ಆದರೆ ಆವತ್ತು ನಾನು ಮಾಡಿದ ಅನ್ಯಾಯಕ್ಕೆ ಇಂದಿಗೂ ನರಕ ಅನುಭವಿಸುತ್ತಿದ್ದೇನೆ. ನನ್ನನ್ನು ಕ್ಷಮಿಸಲು ಸಾಧ್ಯವೇ ಎಂದು ಕಣ್ಣೀರು ಹಾಕಿದನು. ಋತ್ವಿ ಅವನನ್ನು ನೋಡಿ ಮೌನವಾಗಿ ಅಭಿನಂದನ್ ಕೈ ಹಿಡಿದಳು. ವಿಹಾನ್, ನಾನು ನಿಮ್ಮನ್ನು ಕ್ಷಮಿಸಿ ಬಹಳ ದಿನಗಳಾಯಿತು. ಅದಕ್ಕೆ ನಾನು ಇಂದು ಇಲ್ಲಿ ಇಷ್ಟು ನೆಮ್ಮದಿಯಾಗಿದ್ದೇನೆ. ನೀವು ಬೆಳೆದಿರುವುದು ನೋಡಿ ಸಂತೋಷವಾಯಿತು. ಆದರೆ ನಮ್ಮ ದಾರಿಗಳು ಈಗ ಬೇರೆ ಬೇರೆ ಎಂದು ಹೇಳಿ ಕಾರು ಹತ್ತಿದಳು. ಪ್ರಶಸ್ತಿ ಪ್ರದಾನ ಸಮಾರಂಭ ಮುಗಿಸಿ ಮನೆಗೆ ಬಂದ ವಿಹಾನ್ ಅತೀವ ಮೌನದಲ್ಲಿದ್ದನು. ಅವನ ಈ ನೋವನ್ನು ಕಂಡ ತಂದೆ ರಾಜಶೇಖರ್ ಮತ್ತು ತಾಯಿ ಶೈಲಜಾ ಸಾಂತ್ವನ ಹೇಳಲು ಹತ್ತಿರ ಬಂದರು. ರಾಜಶೇಖರ್, ವಿಹಾನ್, ಋತ್ವಿಯನ್ನು ನಾವು ಕಳೆದುಕೊಂಡಿದ್ದಾಗಿದೆ. ಅವಳು ಸುಖವಾಗಿದ್ದಾಳೆ. ನೀನು ಕೂಡ ಈ ನೋವಿನಿಂದ ಹೊರಬಂದು ಇನ್ನೊಂದು ಮದುವೆ ಮಾಡಿಕೊಂಡರೆ ನಮಗೇನು ಅಭ್ಯಂತರವಿಲ್ಲ. ಈ ಮಾತು ಕೇಳಿದ ತಕ್ಷಣ ವಿಹಾನ್ ತನ್ನ ತಂದೆಯನ್ನು ಕೋಪದಿಂದ ನೋಡಿದನು. ವಿಹಾನ್, ಅಪ್ಪ, ನಾನು ಇಂದು ಈ ಮಟ್ಟಕ್ಕೆ ನಿಂತಿದ್ದೇನೆ ಎಂದರೆ ಅದಕ್ಕೆ ಕಾರಣವೇ ನೀವು. ನನ್ನ ಬಾಲ್ಯವನ್ನೆಲ್ಲ ಹಾಸ್ಟೆಲ್ನಲ್ಲಿ ಕಳೆದಿದ್ದರಿಂದ ನಾನು ಒಂಟಿಯಾಗಿ ಬೆಳೆದೆ. ಅಮ್ಮ ಆಗಾಗ ಬಂದು ಹೋಗುತ್ತಿದ್ದರೆ ಹೊರತು ನನಗೆ ಪ್ರೀತಿ ಸಿಗಲಿಲ್ಲ. ಅದಕ್ಕೆ ನಾನು ಅಹಂಕಾರಿಯಾದೆ. ಆ ಅಹಂಕಾರದಿಂದಲೇ ನನ್ನ ಋತುವನ್ನು ಕಳೆದುಕೊಂಡೆ. ಆದರೆ ಈ ಬಾರಿ ಅವಳನ್ನು ಬಿಡುವುದಿಲ್ಲ. ದ್ವೇಷದಿಂದಲ್ಲ, ಪ್ರೀತಿಯಿಂದ ಅವಳನ್ನು ಗೆಲ್ಲುತ್ತೇನೆ. ನನ್ನ ಉದ್ಯಮವನ್ನು ಹೈದರಾಬಾದ್ನಲ್ಲೂ ಶುರು ಮಾಡುತ್ತೇನೆ. ಅವಳು ಸಿಗುವವರೆಗೂ ನನ್ನ ಹೋರಾಟ ನಿಲ್ಲದು. ಹೈದರಾಬಾದ್ನಲ್ಲಿ ರಾಜರಾಜೇಶ್ವರಿ ದೇವಿ ತಮ್ಮ ಮಗ ಅಭಿನಂದನ್ನನ್ನು ಮಾತನಾಡಿಸಿದರು. ಅಜ್ಜಿ, ಅಭಿ, ನೀನು ಇನ್ನೆಷ್ಟು ದಿನ ಹೀಗೆ ಇರ್ತೀಯ? ಋತ್ವಿ ಈಗ ಹಳೆಯ ನೋವುಗಳನ್ನೆಲ್ಲ ಮರೆತು ನೆಮ್ಮದಿಯಾಗಿದ್ದಾಳೆ. ಅವಳಿಗೆ ಮದುವೆಯ ಪ್ರಸ್ತಾವನೆ ಇಡುವ ಸಮಯ ಬಂದಿದೆ ಅನಿಸುತ್ತೆ. ಅಭಿನಂದನ್ ನಸುನಗುತ್ತಾ ಉತ್ತರ ನೀಡಿದನು. ಅಭಿನಂದನ್, ಅಮ್ಮ, ಬರುವ ಭಾನುವಾರ ಋತ್ವಿಯ ಜನ್ಮದಿನ. ಅವಳ ಅಪ್ಪ ಅಮ್ಮನನ್ನು ಕೂಡ ಆ ದಿನ ಇಲ್ಲಿಗೆ ಬರಲು ಹೇಳಿದ್ದೇನೆ. ಆ ಸುಂದರ ಕ್ಷಣದಲ್ಲೇ ನಾನು ಅವಳಿಗೆ ಪ್ರಪೋಸ್ ಮಾಡುತ್ತೇನೆ. ಅಭಿನಂದನ್ ವಿಲಾಸ ದೀಪಗಳಿಂದ ಕಂಗೊಳಿಸುತ್ತಿತ್ತು. ಋತ್ವಿ ಜನ್ಮದಿನದ ಅಂಗವಾಗಿ ಅಭಿನಂದನ್ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಸಿದ್ಧಪಡಿಸಿದ್ದನು. ಋತ್ವಿಯ ತಂದೆ ತಾಯಿ ರಮೇಶ್ ಮತ್ತು ಪದ್ಮಜ ಕೂಡ ಅಲ್ಲಿ ಹಾಜರಿದ್ದರು. ಅಭಿನಂದನ್ ಮೊಣಕಾಲೂರಿ ಕುಳಿತು ಉಂಗುರ ಹಿಡಿದ ತನ್ನ ಪ್ರೀತಿಯನ್ನು ನಿವೇದಿಸಿದಾಗ ಸಭೆಯಲ್ಲಿ ಹರುಷ ಮುಳುಗಿತ್ತು. ವಿಹಾನ್ ಅದೇ ಕ್ಷಣಕ್ಕೆ ಹೂಗುಚ್ಛ ಹಿಡಿದು ಒಳಗೆ ಬಂದನು. ಋತ್ವಿ ಉಂಗುರ ತೊಡಿಸಿಕೊಳ್ಳುತ್ತಾಳೆ ಅಂದುಕೊಂಡಿದ್ದ ವಿಹಾನ್ ಕೈಯಲ್ಲಿದ್ದ ಹೂಗುಚ್ಛ ಜಾರಿ ಕೆಳಗೆ ಬಿತ್ತು. ಅವನ ಕಣ್ಣಲ್ಲಿ ನೀರು ತುಂಬಿತ್ತು. ಆದರೆ ಋತ್ವಿ ಎಲ್ಲರನ್ನೂ ದಂಗಾಗಿಸಿದಳು. ಅವಳು ಅಭಿನಂದನ್ನನ್ನು ಮೃದುವಾಗಿ ಎಬ್ಬಿಸಿ ಹೇಳಿದಳು, ಋತ್ವಿ, ಅಭಿ,
ಈ 1 ವರ್ಷದಲ್ಲಿ ನೀವು ನನಗೆ ಆಸರೆಯಾಗಿದ್ದೀರಿ, ಗೌರವ ಕೊಟ್ಟಿದ್ದೀರಿ. ನನ್ನ ಯಶಸ್ಸಿನ ಹಿಂದೆ ನಿಮ್ಮ ಬೆಂಬಲವಿದೆ. ನಿಮ್ಮನ್ನು ನಾನು ಪ್ರಾಣಕ್ಕಿಂತ ಮಿಗಿಲಾದ ಸ್ನೇಹಿತನಾಗಿ ಪ್ರೀತಿಸುತ್ತೇನೆ. ಆದರೆ ಮದುವೆಯಾಗಲು ಸಾಧ್ಯವಿಲ್ಲ. ನನ್ನ ಹೃದಯದಲ್ಲಿ ಪ್ರೀತಿ ಮತ್ತು ನೋವು ಎರಡೂ ಬೆರೆತು ಹೋಗಿವೆ. ನಾನು ನಿಮ್ಮನ್ನು ಮದುವೆಯಾಗಿ ಮೋಸ ಮಾಡಲು ಬಯಸುವುದಿಲ್ಲ. ಋತ್ವಿ ಈ ಮಾತನ್ನು ಹೇಳಿ ವಿಹಾನ್ನನ್ನು ಒಮ್ಮೆ ದಿಟ್ಟಿಸಿ ನೋಡಿದಳು. ವಿಹಾನ್ನ ಕಣ್ಣಲ್ಲಿ ಮರುಭೂಮಿಯಲ್ಲಿ ನೀರು ಕಂಡಂತಹ ಆಸೆ ಚಿಗುರಿತು. ಅವಳ ಮಾತು ಕೇಳಿ ಚೇತನ ಹಾಗೆ ರಾಜರಾಜೇಶ್ವರಿ ಅವರಿಗೆ ನೋವಾದರೂ ಋತ್ವಿ ನಿರ್ಧಾರಕ್ಕೆ ಬೆಲೆ ಕೊಟ್ಟರು. ಅಭಿನಂದನ್ ಮನಸ್ಸಿಗೆ ನೋವಾದರೂ ಅವಳ ತನ್ನ ಮೇಲೆ ಇಟ್ಟಿರುವ ಗೌರವವನ್ನು ಮೆಚ್ಚಿ ಅವಳ ಮಾತಿಗೆ ತಲೆದೂಗಿದನು. ಆ ಒಂದು ಉಂಗುರವನ್ನು ಜೋಪಾನವಾಗಿ ಎತ್ತಿಟ್ಟನು. ಅಂದು ಪಾರ್ಟಿಯಿಂದ ಹೊರಬಂದ ವಿಹಾನ್ಗೆ ಹೊಸ ಚೈತನ್ಯ ಬಂದಿತ್ತು. ಋತ್ವಿ ಅಭಿನಂದನನ್ನು ನಿರಾಕರಿಸಿದ್ದಾಳೆ ಎಂದರೆ ತನಗೆ ಇನ್ನೂ ಅವಕಾಶವಿದೆ ಎಂದು ಅವನಿಗರ್ಥವಾಯಿತು. ಅವನು ಹೈದರಾಬಾದ್ನಲ್ಲಿ ತನ್ನ ಉದ್ಯಮವನ್ನು ಸ್ಥಾಪಿಸಿದನು. ದಿನಾಲೂ ಬೆಳಿಗ್ಗೆ ಋತ್ವಿ ಆಫೀಸ್ಗೆ ಅವಳಿಗೆ ಇಷ್ಟವಾದ ಮಲ್ಲಿಗೆ ಹೂ ಮತ್ತು ಕವಿತೆಯೊಂದನ್ನು ಕಳುಹಿಸುತ್ತಿದ್ದನು. ಒಂದು ಸಂಜೆ ಋತ್ವಿ ತನ್ನ ಆಫೀಸ್ನಲ್ಲಿ ಒಂಟಿಯಾಗಿ ಕೆಲಸ ಮಾಡುತ್ತಿದ್ದಾಗ ಮಳೆ ಸುರಿಯುತ್ತಿತ್ತು. ಇದ್ದಕ್ಕಿದ್ದಂತೆ ವಿಹಾನ್ 2 ಕಪ್ ಬಿಸಿ ಕಾಫಿ ಹಿಡಿದು ಒಳಗೆ ಬಂದನು. ಋತ್ವಿ: ವಿಹಾನ್, ನೀವಿಲ್ಲಿ ಏನು ಮಾಡ್ತಿದ್ದೀರಿ? ಸೆಕ್ಯೂರಿಟಿ ಹೇಗೆ ಬಿಟ್ರು? ವಿಹಾನ್: ಸೆಕ್ಯೂರಿಟಿಗೆ ಗೊತ್ತಿದೆ ಋತು, ನಾನು ನಿನ್ನನ್ನು ಕಿರುಕುಳ ಕೊಡಲು ಬಂದಿಲ್ಲ, ಕಾಯಲು ಬಂದಿದ್ದೇನೆ ಅಂತ. ಅವನು ಅವಳ ಹತ್ತಿರ ಬಂದು ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳಿದನು. ಅಂದು ನಿನ್ನನ್ನು ಮಳೆಯಲ್ಲಿ ಬಿಟ್ಟು ಹೋಗಿದ್ದೆ. ಇಂದು ಅದೇ ಮಳೆಯಲ್ಲಿ ನಿನ್ನ ಜೊತೆ ಇರಲು ಬಂದಿದ್ದೇನೆ. ನಾನು ಬದಲಾಗಿದ್ದೇನೆ ಋತು. ನಿನ್ನ ಹಳೆಯ ಗಾಯಗಳಿಗೆ ಮದ್ದಾಗಲು ನನಗೆ ಒಂದು ಅವಕಾಶ ಕೊಡು. ಮಳೆಯ ಆ ತಂಪಾದ ವಾತಾವರಣದಲ್ಲಿ ವಿಹಾನ್ ಧ್ವನಿಯಲ್ಲಿದ್ದ ಮೃದುತ್ವ ಋತ್ವಿಯ ಮನಸ್ಸಿನ ಕಠಿಣ ಗೋಡೆಯನ್ನು ಮೆಲ್ಲನೆ ಸಡಿಲಗೊಳಿಸಿತು. ಈ ಕಡೆ ಶೀಲಾ: ವಿಹಾನ್ ತನ್ನ ಫೋನ್ ಕರೆಗಳನ್ನು ಸ್ವೀಕರಿಸುತ್ತಿಲ್ಲ ಮತ್ತು ಋತ್ವಿಯ ಆಫೀಸ್ ಸುತ್ತ ಅಲೆಯುತ್ತಿದ್ದಾನೆ ಎಂಬ ಸತ್ಯ ಶೀಲಾಗೆ ತಿಳಿದಾಗ ಅವಳು ಹುಚ್ಚಿಯಾಗುತ್ತಾಳೆ. ಎಷ್ಟೇ ಪ್ಲ್ಯಾನ್ ಮಾಡಿ ಇಬ್ಬರನ್ನು ದೂರ ಮಾಡಿದರೂ ಮತ್ತೆ ಮತ್ತೆ ಒಂದಾಗುತ್ತಿದ್ದಾರೆ. ನಾನು ಪ್ರೀತಿಸಿದ ವಿಹಾನ್ ನನಗಿಲ್ಲದಿದ್ದರೆ ಅವನು ಋತ್ವಿಗೂ ಸಿಗಬಾರದು ಎಂದು ನಿರ್ಧರಿಸಿ ಒಂದು ಕ್ರೂರ ಪ್ಲಾನ್ ಮಾಡುತ್ತಾಳೆ. ಅವಳು ಹೈದರಾಬಾದ್ಗೆ ರಹಸ್ಯವಾಗಿ ಬಂದು ವಿಹಾನ್ನ ಪ್ರತಿಸ್ಪರ್ಧಿ ಕಂಪನಿಗಳ ಜೊತೆ ಕೈಗೂಡಿಸುತ್ತಾಳೆ. ಶೀಲಾ ಹಳೆಯ ಕೆಲವು ಫೋಟೋಗಳನ್ನು ಮತ್ತು ವಿಹಾನ್ ಹಿಂದೆ ಕುಡಿದ ಅಮಲಿನಲ್ಲಿ ಸಹಿ ಮಾಡಿದ್ದ ಕೆಲವು ಖಾಲಿ ಪತ್ರಗಳನ್ನು ಬಳಸಿಕೊಂಡು ವಿಹಾನ್ ಋತ್ವಿಯ ಕಂಪನಿಯನ್ನು ವಶಪಡಿಸಿಕೊಳ್ಳಲು ನಾಟಕ ಮಾಡುತ್ತಿದ್ದಂತೆ ಎಂಬ ಸುಳ್ಳು ಸುದ್ದಿಯನ್ನು ಮಾಧ್ಯಮಗಳಿಗೆ ಹಬ್ಬಿಸುತ್ತಾಳೆ. ಋತ್ವಿಯ ಆತ್ಮಗೌರವಕ್ಕೆ ಪೆಟ್ಟು ನೀಡಿದರೆ ಅವಳು ಮತ್ತೆ ವಿಹಾನ್ನನ್ನು ದ್ವೇಷಿಸುತ್ತಾಳೆ ಎಂಬ ಶೀಲಾಳ ಲೆಕ್ಕಾಚಾರವಾಗಿತ್ತು. ಅಷ್ಟಕ್ಕೆ ನಿಲ್ಲದ ಶೀಲಾ ವಿಹಾನ್ ಒಬ್ಬನೇ ಇದ್ದಾಗ ಅವನನ್ನು ಭೇಟಿಯಾಗಿ ಚಾಕು ತೋರಿಸಿ ಬೆದರಿಸುತ್ತಾಳೆ. ಶೀಲಾ: ವಿಹಾನ್, ನೀನು ಋತ್ವಿಯ ಹತ್ತಿರ ಹೋದರೆ ಅವಳ ಪ್ರಾಣಕ್ಕೆ ಅಪಾಯ. ಅವಳು ನಡೆಸುತ್ತಿರುವ ಚಾರಿಟಿ ಆಫೀಸ್ನಲ್ಲಿ ನಾನು ಬಾಂಬ್ ಇಟ್ಟಿದ್ದೇನೆ ಎಂದು ಸುಳ್ಳು ಬೆದರಿಕೆ ಹಾಕುತ್ತಾಳೆ. ವಿಹಾನ್ ಕೋಪದಿಂದ: ನೋಡು ಶೀಲಾ, ನನ್ನ ಋತ್ವಿಗೆ ನಿನ್ನಿಂದ ಏನಾದರೂ ತೊಂದರೆ ಆದರೆ ನಿನ್ನ ಜೀವ ಸಹಿತ ಉಳಿಸಲ್ಲ ನಾನು ಎಂದು ವಿಹಾನ್ ಗಾಬರಿಯಿಂದ ಋತ್ವಿಯನ್ನು ಉಳಿಸಲು ಓಡುತ್ತಾನೆ. ಶೀಲಾ ಹೇಳಿದಂತೆ ಋತ್ವಿ ತನ್ನ ಆಫೀಸ್ನಿಂದ ಹೊರಬರುತ್ತಿದ್ದಾಗ ಶೀಲಾ ನೇಮಿಸಿದ ಗುಂಡಾಗಳು ಅವಳನ್ನು ಅಡ್ಡಗಟ್ಟುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಧಾವಿಸಿದ ವಿಹಾನ್ ತನ್ನ ಪ್ರಾಣದ ಹಂಗು ತೊರೆದು ಆ ಗುಂಡಾಗಳ ಜೊತೆ ಹೋರಾಡುತ್ತಾನೆ. ಹೋರಾಟದ ಮಧ್ಯೆ ಶೀಲಾ ವೇಗವಾಗಿ ಕಾರ್ ಚಲಾಯಿಸಿಕೊಂಡು ಋತ್ವಿಗೆ ಡಿಕ್ಕಿ ಹೊಡೆಯಲು ಬರುತ್ತಾಳೆ. ಕಾರ್ ಋತ್ವಿಗೆ ತಗುಲುವ ಕ್ಷಣದಲ್ಲಿ ವಿಹಾನ್ ಅವಳನ್ನು ಪಕ್ಕಕ್ಕೆ ತಳ್ಳಿ ತಾನು ಕಾರಿನ ಅಡಿಗೆ ಸಿಲುಕುತ್ತಾನೆ. ವಿಹಾನ್ ರಕ್ತದ ಮಡುವಿನಲ್ಲಿ ಬಿದ್ದಿರುವುದನ್ನು ಕಂಡು ಋತ್ವಿ ಕಿರುಚುತ್ತಾ ಓಡಿ ಬರುತ್ತಾಳೆ. ಶೀಲಾ ತಾನು ಮಾಡಿದ ತಪ್ಪಿನಿಂದ ಗಾಬರಿಯಾಗಿ ಕಾರನ್ನು ಮರಕ್ಕೆ ಡಿಕ್ಕಿ ಹೊಡೆಸಿಕೊಳ್ಳುತ್ತಾಳೆ. ಆಸ್ಪತ್ರೆಯಲ್ಲಿ ವಿಹಾನ್ ಸಾವಿನೊಡನೆ ಹೋರಾಡುತ್ತಿರುವಾಗ ಅಭಿನಂದನ್ ಶೀಲಾಳ ಎಲ್ಲ ಕುತಂತ್ರಗಳನ್ನು ಬಯಲಿಗೆಳೆಯುತ್ತಾನೆ. ಶೀಲಾ ಪೊಲೀಸರ ಅತಿಥಿಯಾಗುತ್ತಾಳೆ. ಋತ್ವಿ ವಿಹಾನ್ನನ ಕೈ ಹಿಡಿದು ಅಳುತ್ತಾ ಬೇಡಿಕೊಳ್ಳುತ್ತಾಳೆ. ವಿಹಾನ್, ನನ್ನನ್ನು ಕ್ಷಮಿಸಿಬಿಡು. ನೀನು ಬದಲಾಗಿದ್ದೀಯಾ ಅಂತ ತಿಳಿಯಲು ನಾನಿಷ್ಟು ತಡ ಮಾಡಬಾರದಿತ್ತು. ನೀನು ಎಚ್ಚರವಾಗು, ನಾವು ಮತ್ತೆ ಒಂದಾಗೋಣ. ನೀನು ಇಲ್ಲದೆ ನನ್ನ ಜೀವನ ಇಲ್ಲ. ನನಗಾಗಿ 2ನೇ ಬಾರಿ ನಿನ್ನ ಪ್ರಾಣವನ್ನು ಪಣಕ್ಕಿಟ್ಟಿದ್ದೀಯಾ. ಇನ್ನೇನು ಬೇಕು ನನಗೆ ಅಂತ ಅವನ ಕೈ ಹಿಡಿದು ಗೋಳಾಡುತ್ತಾ ಇದ್ದಾಗ ಅವಳ ಕಣ್ಣೀರಿನ ಬಿಸಿ ಹನಿ ಅವನ ಕೈಗೆ ತಾಗಿ ಕೈ ಬೆರಳು ಅಲುಗಾಡಿಸುತ್ತಾನೆ. ಇದೆಲ್ಲ ಬಾಗಿಲ ಪಕ್ಕದಲ್ಲಿ ನೋಡುತ್ತಾ ನಿಂತ ಅಭಿನಂದನ್ ಮನಸ್ಸು ಕೂಡ ಅವರ ಪ್ರೀತಿಗೆ ತಲೆಬಾಗುತ್ತೆ. ಕೊನೆಗೂ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡಿ ವಿಹಾನ್ ಕೊನೆಗೂ ಗೆದ್ದು ಬಂದನು.
ಅವನು ಕಣ್ಣು ಬಿಟ್ಟಾಗ ಎದುರಿಗೆ ಕಣ್ಣೀರು ಹಾಕುತ್ತಾ ಕುಳಿತಿದ್ದ ಋತ್ವಿಯನ್ನು ಕಂಡು ಅವಳ ಕೈ ಹಿಡಿದು ಮುಗುಳ್ನಕ್ಕನು. ಆ ಕ್ಷಣದಲ್ಲೇ ಅವರ ನಡುವಿನ ಎಲ್ಲ ಕಹಿ ನೆನಪುಗಳು ಮಂಜಿನಂತೆ ಕರಗಿ ಹೋದವು. ಋತ್ವಿ ಮತ್ತು ವಿಹಾನ್ ಇಬ್ಬರೂ ಹೈದರಾಬಾದ್ನಿಂದ ಬೆಂಗಳೂರಿಗೆ ಮರಳಲು ನಿರ್ಧರಿಸಿದರು. ಅಭಿನಂದನ್ ಕೂಡ ಅವರ ಜೀವನಕ್ಕೆ ಶುಭ ಹಾರೈಸಿದನು. ವಿಹಾನ್ ಕೂಡ ಅಭಿನಂದನ್ ಅನ್ನು ಉದ್ದೇಶಿಸಿ, ನೀವು ಇರದೇ ಇದ್ದರೆ ಇವತ್ತು ನನ್ನ ಪ್ರೀತಿ ಇಷ್ಟು ಜೋಪಾನವಾಗಿ ಇರ್ತಿತ್ವೋ ಇಲ್ವೋ, ನನ್ನಿಂದ ನಿಮಗೆ ತುಂಬ ತೊಂದರೆ ಆಗಿದೆ, ಸಾಧ್ಯವಾದರೆ ಕ್ಷಮಿಸಿ ಅಂದು ಅವನನ್ನು ತಬ್ಬಿಕೊಳ್ಳುತ್ತಾನೆ. ಅಭಿ ಕೂಡ ಪ್ರೀತಿಯಿಂದ ಅವರಿಗೆ ವಿಶಸ್ ಮಾಡಿ ಮತ್ತೆ ಹೈದರಾಬಾದ್ಗೆ ಬರಬೇಕು ಆಗಾಗ ಅಂದು ಅಲ್ಲಿಂದ ಹೊರಟು ಹೋಗುತ್ತಾನೆ. ವಿಹಾನ್ ಈಗ ಋತ್ವಿಯ ಮೇಲೆ ಯಾವುದೇ ಅಧಿಕಾರ ಚಲಾಯಿಸದೆ ಅವಳ ಯಶಸ್ಸನ್ನು ಕಂಡು ಹೆಮ್ಮೆ ಪಡುವ ಆದರ್ಶ ಪತಿಯಾಗಿದ್ದನು. ಹೈದರಾಬಾದ್ನಲ್ಲಿ ಅಭಿನಂದನ್ ವಿಹಾನ್ ಋತ್ವಿಯನ್ನು ಕಳುಹಿಸಿಕೊಟ್ಟು ಸ್ವಲ್ಪ ಒಂಟಿಯಾಗಿದ್ದನು. ಇದೇ ಸಮಯದಲ್ಲಿ ಅವನ ಕಂಪನಿಗೆ ಹೊಸ ಪ್ರಾಜೆಕ್ಟ್ ಮ್ಯಾನೇಜರ್ ಹುದ್ದೆಗೆ ಇಂಟರ್ವ್ಯೂ ಇತ್ತು. ಅಲ್ಲಿಗೆ ಬಂದವಳೆ ತನ್ವಿ. ತನ್ವಿ ನೋಡಲು ಬಹಳ ಮುದ್ದು, ಗುಂಗುರು ಕೂದಲು, ಸದಾ ಹರಟೆ ಹೊಡೆಯುವ ಸ್ವಭಾವ. ಅವಳು ಆಫೀಸ್ ಒಳಗೆ ಬಂದಿದ್ದೇ ತಡ. ಅಲ್ಲಿದ್ದ ಗಂಭೀರ ವಾತಾವರಣವೇ ಬದಲಾಯಿತು. ಇಂಟರ್ವ್ಯೂ ರೂಮ್ಗೆ ಕಾಲಿಟ್ಟ ತನ್ವಿ ಅಭಿನಂದನ್ನನ್ನು ಕಂಡು ಹೆದರುವ ಬದಲು ಅವನ ಟೇಬಲ್ ಮೇಲಿದ್ದ ಶೋ ಪೀಸ್ ಹಿಡಿದು ಆಟವಾಡಲು ಶುರು ಮಾಡಿದಳು. ಅಭಿನಂದನ್, ಮಿಸ್ ತನ್ವಿ, ಇದು ಇಂಟರ್ವ್ಯೂ ರೂಮ್, ಪ್ಲೇ ಗ್ರೌಂಡ್ ಅಲ್ಲ. ನಿಮ್ಮ ರೆಸ್ಯೂಮ್ ಎಲ್ಲಿ? ತನ್ವಿ, ಸರ್, ರೆಸ್ಯೂಮ್ ಅಂದರೆ ಕಾಗದದ ಚೂರು ಅಷ್ಟೇ. ನನ್ನ ಟ್ಯಾಲೆಂಟ್ ಬೇಕಾದರೆ ಇವಾಗಲೇ ಒಂದು ಪ್ರೆಸೆಂಟೇಷನ್ ಕೊಡ್ತೀನಿ. ಅಂದ ಹಾಗೆ ನೀವು ಆಫೀಸ್ನಲ್ಲಿ ಸದಾ ಇಷ್ಟೇ ಸೀರಿಯಸ್ ಆಗಿ ಇರ್ತೀರಾ? ಸ್ಮೈಲ್ ಪ್ಲೀಸ್. ಅಭಿನಂದನ್ ಅವಳ ಮಾತು ಕೇಳಿ ಒಂದು ಕ್ಷಣ ದಂಗಾದನು. ಋತ್ವಿಯ ಗಾಂಭೀರ್ಯವನ್ನೇ ನೋಡಿದ್ದ ಅವನಿಗೆ ತನ್ವಿಯ ಈ ಚಿರಪಿ ಸ್ವಭಾವದ ವಿಚಿತ್ರವಾಗಿ ಕಂಡರೂ ಇಷ್ಟವಾಯಿತು. ತನ್ವಿ ಕೆಲಸಕ್ಕೆ ಸೇರಿದ ಮೇಲೆ ಅಭಿನಂದನ್ ಜೀವನದಲ್ಲಿ ನೆಮ್ಮದಿಗಿಂತ ಹೆಚ್ಚಾಗಿ ಶಬ್ದ ಹೆಚ್ಚಾಯಿತು. ಒಂದು ದಿನ ಮೀಟಿಂಗ್ನಲ್ಲಿ ಅಭಿನಂದನ್ ಸೀರಿಯಸ್ ಆಗಿ ಮಾತನಾಡುವಾಗ ತನ್ವಿ ಪಕ್ಕದಲ್ಲೇ ಕುಳಿತು ಚಿಪ್ಸ್ ತಿನ್ನುತ್ತಾ ಅವನಿಗೂ ಆಫರ್ ಮಾಡಿದಳು. ಇನ್ನೊಂದು ದಿನ ಅಭಿನಂದನ್ ಕೋಪಗೊಂಡಾಗ ಅವನ ಟೇಬಲ್ ಮೇಲೆ ಕೋಪ ಕಡಿಮೆ ಮಾಡುವ ಯೋಗ ಎಂಬ ಚೀಟಿ ಅಂಟಿಸಿ ಹೋಗಿದ್ದಳು. ಅಭಿನಂದನ್ ಅವಳನ್ನು ಬೈಯಲು ಹೋದರೆ ಅವಳು ತನ್ನ ದೊಡ್ಡ ಕಣ್ಣುಗಳನ್ನು ಬಿಟ್ಟು ಸಾರಿ ಸರ್ ಎಂದು ಮುಗ್ಧವಾಗಿ ಹೇಳುತ್ತಿದ್ದಳು. ಮೆಲ್ಲಗೆ ಅಭಿನಂದನ್ ಹೃದಯದಲ್ಲಿ ಒಂಟಿತನ ಮಾಯವಾಗಿ ತನ್ವಿಯ ತಲೆಹರಟೆಗಳೇ ಅವನಿಗೆ ಖುಷಿ ಕೊಡಲು ಶುರು ಮಾಡಿದವು. ಹೊರನೋಟಕ್ಕೆ ಸದಾ ಹರಟೆ ಹೊಡೆಯುವ, ಎಲ್ಲರನ್ನೂ ನಗಿಸುವ ತನ್ವಿಯ ಜೀವನದ ಹಿಂದೆ ಒಂದು ದೊಡ್ಡ ನೋವಿತ್ತು. ಅವಳು ಚಿಕ್ಕವಳಿದ್ದಾಗಲೇ ತಂದೆಯನ್ನು ಕಳೆದುಕೊಂಡಿದ್ದಳು. ಮನೆಯಲ್ಲಿ ಕಾಯಿಲೆಯಿಂದ ಮಲಗಿದ್ದ ತಾಯಿ ಮತ್ತು ಶಾಲೆಗೆ ಹೋಗುವ ಪುಟ್ಟ ತಮ್ಮನ ಜವಾಬ್ದಾರಿ ಪೂರ್ತಿ ಅವಳ ಹೆಗಲ ಮೇಲಿತ್ತು. ಬೆಳಿಗ್ಗೆ ಮನೆಯ ಕೆಲಸ ಮುಗಿಸಿ ಅಡುಗೆ ಮಾಡಿ ತಾಯಿಗೆ ಮಾತ್ರೆ ನೀಡಿ ಆಫೀಸ್ಗೆ ಓಡಿ ಬರುತ್ತಿದ್ದಳು. ತನ್ನ ಕಣ್ಣೀರು ಯಾರಿಗೂ ಕಾಣಬಾರದು ಎಂಬ ಕಾರಣಕ್ಕೆ ಅವಳು ಸದಾ ನಗುತ್ತಾ ಎಲ್ಲರನ್ನೂ ನಗಿಸುತ್ತಿದ್ದಳು. ಒಂದು ದಿನ ಆಫೀಸ್ನಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ನ ಕೆಲಸ ನಡೆಯುತ್ತಿತ್ತು. ಅಂದು ತನ್ವಿ ಎಂದಿನಂತೆ ತುಂಟಾಟ ಮಾಡುತ್ತಿರಲಿಲ್ಲ. ಅವಳ ಮುಖ ಬಾಡಿತ್ತು. ಪದೇ ಪದೇ ತನ್ನ ಫೋನ್ ನೋಡುತ್ತಿದ್ದಳು. ಅಭಿನಂದನ್ ಇದನ್ನು ಗಮನಿಸಿದನು. ಸದಾ ಚಟಪಟ ಅಂತ ಮಾತಾಡೋ ಈ ಗುಂಗುರು ಕೂದಲಿನ ಹುಡುಗಿ ಯಾಕೆ ಇಂದು ಇಷ್ಟು ಸೈಲೆಂಟ್ ಆಗಿದ್ದಾಳೆ ಎಂದು ಅವನಿಗೆ ಕುತೂಹಲವಾಯಿತು. ಸಂಜೆ ಎಲ್ಲರೂ ಹೋದ ಮೇಲೆ ತನ್ವಿ ಒಬ್ಬಳೆ ಕ್ಯಾಬಿನ್ನಲ್ಲಿ ಕುಳಿತು ಫೋನ್ನಲ್ಲಿ ಮಾತನಾಡುತ್ತಾ ಅಳುತ್ತಿದ್ದಳು. ಅಮ್ಮ, ಗಾಬರಿ ಪಡಬೇಡಿ, ನಾಳೆ ಸಂಬಳ ಬರುತ್ತೆ, ಆಸ್ಪತ್ರೆಗೆ ಹೋಗೋಣ ಎಂದು ಸಮಾಧಾನ ಮಾಡುತ್ತಿದ್ದಳು. ಅಕಸ್ಮಾತಾಗಿ ಅಲ್ಲಿಗೆ ಬಂದ ಅಭಿನಂದನ್ ಇದನ್ನು ಕೇಳಿಸಿಕೊಂಡನು. ತನ್ವಿ ಗಾಬರಿಯಿಂದ ಕಣ್ಣೀರು ಒರೆಸಿಕೊಂಡು ಸಾರಿ ಸರ್, ನಾನು ಈಗಲೇ ಫೈಲ್ ರೆಡಿ ಮಾಡ್ತೀನಿ ಎಂದು ಸುಳ್ಳು ನಗೆ ಬೀರಿದಳು. ಅಭಿನಂದನ್ ಅವಳ ಹತ್ತಿರ ಬಂದು ಮೆಲ್ಲನೆ ಹೇಳಿದನು, ತನ್ವಿ, ಕಣ್ಣಲ್ಲಿ ಕಣ್ಣೀರು ಇಟ್ಟುಕೊಂಡು ಮುಖದಲ್ಲಿ ನಗು ಇಟ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ನೀನು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಡೀ ಮನೆಯ ಭಾರ ಹೊತ್ತಿದ್ದೀಯಾ ಅಂತ ನನಗೆ ತಿಳಿದಿರಲಿಲ್ಲ. ಇನ್ಮೇಲೆ ಈ ಆಫೀಸ್ನಲ್ಲಿ ನೀನು ಬರೀ ಉದ್ಯೋಗಿ ಅಷ್ಟೇ ಅಲ್ಲ, ನನ್ನ ಕುಟುಂಬದ ಸದಸ್ಯೆ. ಅಭಿನಂದನ್ ತಕ್ಷಣವೇ ಅವಳ ತಾಯಿಯ ಚಿಕಿತ್ಸೆಗೆ ಬೇಕಾದ ಹಣ ವ್ಯವಸ್ಥೆ ಮಾಡಿದನು. ತನ್ವಿಯ ಕಣ್ಣಲ್ಲಿ ಆ ಕ್ಷಣ ಕಂಡಿದ್ದು ಕೇವಲ ಕೃತಜ್ಞತೆಯಲ್ಲ, ಅಭಿನಂದನ್ ವಿಶಾಲ ಮನಸ್ಸಿನ ಮೇಲಿನ ಗೌರವ. ಅವಳು ಮೆಲ್ಲನೆ ಅಭಿನಂದನ್ ಕೈ ಹಿಡಿದು, ಯಾರೂ ಇಲ್ಲದ ನಮಗೆ ದೇವರು ನಿಮ್ಮನ್ನು ಕಳಿಸಿದ್ದಾರೆ ಸರ್ ಎಂದಳು. ಅಭಿನಂದನ್ ನಗುಮೊಗದಿಂದ, ನನ್ನ ಬೋರ್ ಹೊಡೆಯುವ ಜೀವನಕ್ಕೆ ಈ ಚಿರಪಿ ಹರಟೆ ಬೇಕು ತನ್ವಿ, ನೀನು ಹೀಗೆ ಇರಬೇಕು ಎಂದನು. ಅಭಿನಂದನ್ ವಿಲಾಸಕ್ಕೆ ಈಗ ಋತ್ವಿಯ ನೆನಪುಗಳಿಗಿಂತ ಹೆಚ್ಚಾಗಿ ತನ್ವಿಯ ತುಂಟಾಟದ ಸದ್ದುಗಳೇ ಆಸರೆಯಾಗಿದ್ದವು. ವಿಹಾನ್ ಮತ್ತೆ ಕುಡಿದಿದ್ದಾನೆ ಎಂಬ ಸುದ್ದಿ ಕೇಳಿದ
ತಕ್ಷಣ ಋತ್ವಿಗೆ ಎಲ್ಲಿಲ್ಲದ ಸಿಟ್ಟು ಬಂದಿತ್ತು. ಇವನು ಯಾವತ್ತೂ ತಿದ್ದಿಕೊಳ್ಳದ ಕುಡಕ ಎಂದು ಗೊಣಗುತ್ತಲೇ ಅವನು ಕರೆದ ಫಾರ್ಮ್ ಹೌಸ್ಗೆ ವೇಗವಾಗಿ ಕಾರ್ ಚಲಾಯಿಸಿದಳು. ಅವನ ಮೇಲೆ ಹರಿಹಾಯಲು ಸಾವಿರಾರು ಮಾತುಗಳನ್ನು ಮನಸ್ಸಿನಲ್ಲೇ ಸಿದ್ಧಪಡಿಸಿಕೊಂಡಿದ್ದಳು. ಆದರೆ ಅಲ್ಲಿ ಹೋದಾಗ ವಾತಾವರಣ ಅವಳು ನಿರೀಕ್ಷಿಸಿದ್ದಕ್ಕಿಂತ ಭಿನ್ನವಾಗಿತ್ತು. ಅಲ್ಲಿ ಅವಳಿಗೆ ಒಂದು ಪತ್ರ ಸಿಕ್ಕಿತು. ಅದರಲ್ಲಿ ದಾರಿಯ ವಿವರವಿತ್ತು. ಮೆಲ್ಲನೆ ರೂಮ್ನೊಳಗೆ ಹೆಜ್ಜೆ ಇಟ್ಟ ಋತ್ವಿಗೆ ಬೆರಗು ಕಾದಿತ್ತು. ಬೆಡ್ ಮೇಲೆ ಅತ್ಯಂತ ಸುಂದರವಾದ ನೆಟ್ಟೆಡ್ ಸೀರೆ ಇಡಲಾಗಿತ್ತು. ಅದರ ಮೇಲೆ ಒಂದು ಸಣ್ಣ ಚೀಟಿ ಇತ್ತು. ಈ ಸೀರೆ ಉಟ್ಟು ರೆಡಿಯಾಗು ಋತು ಬಂಗಾರಿ, ನಿನ್ನ ಹಳೆಯ ವಿಹಾನ್ ನಿನಗಾಗಿ ಕಾಯುತ್ತಿದ್ದಾನೆ. ವಿಹಾನ್ನ ಈ ಪ್ರೀತಿಯ ಕರೆಗೆ ಋತ್ವಿಯ ಕೋಪ ಐಸ್ನಂತೆ ಕರಗಿ ಹೋಯಿತು. ಅವಳು ಅವನ ಇಷ್ಟದಂತೆ ಆ ಸೀರೆಯುಟ್ಟು ದೇವತೆಯಂತೆ ಸಿದ್ಧವಾಗಿ ಅವನಿಗಾಗಿ ಕಾತರಿಸತೊಡಗಿದಳು. ಅಷ್ಟರಲ್ಲಿ ವಿಹಾನ್ ಫೋನ್ ಮಾಡಿ, ಅಲ್ಲೇ ಒಂದು ಕಣ್ಣಿಗೆ ಕಟ್ಟುವ ಬಟ್ಟೆ ಇದೆ, ಅದನ್ನು ಕಟ್ಟಿಕೊಂಡು ಬಾ ಎಂದನು. ಋತ್ವಿ ನಗುತ್ತಲೇ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದಳು. ವಿಹಾನ್ ಬಂದು ಅವಳ ಕೈ ಹಿಡಿದು ಮೆಲ್ಲನೆ ಮೆಟ್ಟಿಲುಗಳ ಮೂಲಕ ಫಾರ್ಮ್ ಹೌಸ್ನ ಮಾಳಿಗೆಯ ಮೇಲೆ ಕರೆದೊಯ್ದನು. ತಂಪಾದ ಗಾಳಿ ಅವಳ ಮುಖವನ್ನು ಸೋಕುತ್ತಿತ್ತು. ಕಣ್ಣಿನ ಬಟ್ಟೆ ಬಿಚ್ಚಿದ ತಕ್ಷಣ ಋತ್ವಿ ಕಂಡ ಆ ದೃಶ್ಯ ಅವಳ ಜೀವನದ ಶ್ರೇಷ್ಠ ಕ್ಷಣವಾಗಿತ್ತು. ಇಡೀ ಮಾಳಿಗೆಯನ್ನು ಹೂವು ಮತ್ತು ದೀಪಗಳಿಂದ ಸಿಂಗರಿಸಲಾಗಿತ್ತು. ಋತ್ವಿಯ ಮುಖ ಕಮಲದಂತೆ ಅರಳಿತು. ವಿಹಾನ್ ಅವಳ ಮುಂದೆ ಮೊಣಕಾಲೂರಿ ಕುಳಿತು ಒಂದು ದೊಡ್ಡ ಕೆಂಪು ಗುಲಾಬಿಗಳ ಬೊಕ್ಕೆಯನ್ನು ಅವಳ ಕೈಗಿಟ್ಟನು. ಮೆಲ್ಲನೆ ಅವಳ ಹತ್ತಿರ ಬಂದು ಅವಳ ಕುತ್ತಿಗೆ ಮೃದುವಾಗಿ ಮುತ್ತಿಡುತ್ತಾ ಹೊಳೆಯುವ ಡೈಮಂಡ್ ನೆಕ್ಲೆಸ್ ತೊಡಿಸಿದನು. ವಿಹಾನ್ ಭಾವಪರವಶನಾಗಿ ಹೇಳಿದನು, ನನ್ನ ಜೀವನದ ಉದ್ದಕ್ಕೂ ನಿನ್ನ ಈ ಪ್ರೀತಿಯ ಹೃದಯ ನನ್ನ ಬಳಿಯೇ ಇರಬೇಕು ಋತು ಬಂಗಾರಿ. ನಾನು ನಿನ್ನನ್ನು ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸುತ್ತೇನೆ. ಇಲ್ಲಿಯವರೆಗೂ ನನ್ನಿಂದ ನಿನಗೆ ಏನೇ ತೊಂದರೆಯಾಗಿದ್ದರೂ ಈ ಪಾಪಿಯನ್ನು ಕ್ಷಮಿಸಿಬಿಡು. ಹೀಗೆ ಹೇಳುತ್ತಾ ವಿಹಾನ್ ಅವಳ ಕಾಲಿಗೆ ಬಿದ್ದನು. ಅಹಂಕಾರದ ಶಿಖರವಾಗಿದ್ದನು. ಇಂದು ತನ್ನ ಪ್ರೀತಿಗಾಗಿ ಕಾಲ ಬಳಿ ಬಿದ್ದಿರುವುದನ್ನು ಕಂಡು ಋತ್ವಿಯ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿತು. ಅವಳು ಕೂಡಲೇ ಅವನನ್ನು ಎಬ್ಬಿಸಿ ಅವನ ಕಣ್ಣೀರು ಒರೆಸಿದಳು. ಋತ್ವಿ, ಈ ಹೃದಯ ಯಾವತ್ತಿದ್ದರೂ ನಿನ್ನದೇ ವಿಹಾನ್ ಎಂದು ಅವನ ಕೆನ್ನೆಗೆ ಪ್ರೀತಿಯ ಮುತ್ತೊಂದನ್ನು ನೀಡಿದಳು. ಆ ಚಂದಿರನ ಸಾಕ್ಷಿಯಾಗಿ ಎರಡು ಬೇರ್ಪಟ್ಟ ಜೀವಗಳು ಒಂದಾದವು. ಈ ವಿಡಿಯೋ ವೀಕ್ಷಿಸಿದ ನಂತರ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.